ಅದಕ್ಕೆ ನನ್ನ ವಿರೋಧವಿಲ್ಲ ಅಂತ ಲಾಯರ್ ಬರೀತಾರೆ. ಅದಕ್ಕೆ ಪೂರಕವಾಗಿ ಚೆಕ್ಗಳಿಗೆ ಪ್ರಾಮಿಸರಿ ನೋಟ್ಗಳಿಗೆಲ್ಲ ಸಹಿ ಹಾಕಿದಾನಲ್ಲ, ಅಷ್ಟು ಸಾಕು. ಆಗಲಿ ಬಿಡಿ ಯಜಮಾನ್ರೆ, ನೀವು ಹೇಳ್ದಂಗೆ ಮಾಡ್ತೀನಿ. ಆದರೆ ಒಂದು ಮಾತು, ಸಾಲ ಕೊಟ್ಟಿದ್ದು ಈಗಲ್ಲ, 1.5 ವರ್ಷದ ಮುಂಚೆನೇ. ಆಗಾಗ ಸಾಲ ವಾಪಸ್ ಕೇಳ್ತಿದ್ದೆ, ನೋಟಿಸು ಕಳಿಸ್ತಿದ್ದೆ, ಯಾವುದಕ್ಕೂ ಉತ್ತರ ಇಲ್ಲ ಅಂತ ಹೇಳು. ಆಮೇಲೆ ಅವನ ಮನೆಗೆ ಶ್ರದ್ಧಾಂಜಲಿ ನಾನು ಮಾಡ್ತೀನಿ. ನೀವೇನೇ ಹೇಳಿದ್ರು ಚಾಚು ತಪ್ಪದೆ ಮಾಡ್ತೀನಿ. ಆದ್ರೆ ನನಗೇನು ಆಗ್ದಂಗೆ ನೋಡ್ಕೋಬೇಕು. ಚಾಚೇಗೌಡ, ನಮ್ಮ ದಣ್ಗಳು ಅಂದರೆ ಏನಂತ ತಿಳ್ಕೊಬಿಟ್ಟಿದೆಯೇ? ಅವ್ರಿಗೆ ಏನೇ ತೊಂದರೆ ಆದರೂ ಅವ್ರು ನಮ್ದವ್ರು ಮಾತ್ರ ಕೈಯೇ ಬಿಡೋಕ್ಕಿಲ್ಲ. ಸರಿ ಯಜಮಾನ್ರೆ, ನಾಳಿಕೆ ಒಯ್ತೀನಿ, ಬರ್ಲೇ. ಅಪ್ಪಯ್ಯ, ಹಂಗಾರೆ ಮುಂದಿನ ದಾರಿ? ಶಿವು ಮನೆ ಹರಾಜ್. ಬರ್ತೀವಕ್ಕ? ಹ್ಞೂ ಕಣ್ರಪ್ಪ, ಒಳ್ಳೇದಾಗ್ಲಿ. ತುಂಬಾ ಥ್ಯಾಂಕ್ಸ್ ಅಪ್ಪ. ಅಂತೂ ಇಂತೂ ಊಟ ಖಾಲಿ ಆಯ್ತು ಕಣ. ಅಣ್ಣನಿಗೆ ಫೋನ್ ಮಾಡಿ ಹೇಳ್ಬಿಡೋಣ. ಹಲೋ ಅಣ್ಣೋ, ಹೇಳ್ರಲ್ಲ. ನಾನು ಅವಾಗ್ಲೇ ಹೇಳಿದ್ನಲ್ಲ, 5-6 ಊಟ ಉಳ್ದಿತ್ತು ಅಂತ, ಅದನ್ನು ಕೊಟ್ಬಿಟ್ವಿ. ದಾರಿಲಿ ಯಾರೋ ಹೋಟ್ಲ್ ಹುಡ್ಕೊಂಡು ಬರ್ತಾ ಇದ್ರು. ಕರೆಕ್ಟ್ ಟೈಮಿಗೆ ನಾ ಸಿಕ್ವಿ, ಊಟ ಕೊಟ್ವಿ. ತುಂಬಾ ಖುಷಿಯಿಂದ ಊಟ ತಿಂತಿದ್ರಣ. ಹಬ್ಬ, ನನ್ನ ತಂಗಿ ಮದುವೆ ಊಟನ ಒಂಚೂರು ಉಳಿಸ್ದಂಗೆ ಎಲ್ಲ ಕೊಟ್ಟು ಖಾಲಿ ಮಾಡಿದ್ವಲ್ಲ, ಇದಕ್ಕಿನ್ನ ಖುಷಿ ಇನ್ ಏನ್ಲ ಐತೆ ನಮ್ಗೆ? ಹ್ಞೂ ಅಣ್ಣ. ಅನ್ನ ಮಣ್ ಸೇರ್ಲಿಲ್ಲ, ಅಷ್ಟಿರೋರು ಹೊಟ್ಟೆ ಸೇರ್ಕತ್ತಲ್ಲ, ಆಟ್ ಸಾಕು ನಂಗೆ. ಆ ಶಾರದಿ ಬಂದು ಈ ಮಾರಿಗುಡಿ ದೇವರು ವೀರಭದ್ರ ಅನ್ನೋ ಘಟ್ಟ ಸರ್ಪನ ಮೆಟ್ಟಿ ತಡೆದೆ ಅಂತ ಸಂತೋಷ ಪಡ್ತಿದ್ದಾಳೆ. ಆದರೆ ಅವಳಿಗೇನು ಗೊತ್ತು, ನಾನು ಘಟ ಸರ್ಪ ಅಲ್ಲ, 7 ಎಡೆ ಸರ್ಪ ಅಂತ. ಅವಳು ಊದೋ ಪುಂಗಿಗೆ ತಲೆ ಆಡಿಸ್ತಾ ಆಡಿಸ್ತಾ ನಾಟಕ ಮಾಡ್ತಾ ಮಾಡ್ತಾ ಸಮಯ ಸಿಕ್ಕಾಗ ಸಣ್ಣದಾಗಿ ಒಂದು ಕುಟ್ಕುದ್ರು ಸಾಕು, ಅವಳ ವಂಶ ನಿರ್ವಂಶವಾಗೋಗುತ್ತೆ. ಆಹಾ, ಯಾವ ತಾಯಿ ಹೆತ್ತ ಮಗಳು ಮದುವೆ ಊಟನೋ ಏನೋ, ಎಷ್ಟು ಚೆನ್ನಾಗಿದೆ. ಇದುವರೆಗೂ ಇಂಥ ಊಟ ಮಾಡೇ ಇಲ್ಲ ಅಲ್ವಾ ಮೇಡಮ್? ಯಾರೋ ಒಳ್ಳೆ ಮನಸ್ಸಿನಿಂದ ಮದುವೆ ಮಾಡಿರ್ಬೇಕನ್ಸುತ್ತೆ, ಅದಕ್ಕೆ ರುಚಿ ಜಾಸ್ತಿ ಅನಿಸ್ತಿದೆ. ಊಟ ಚೆನ್ನಾಗಿದೆ ಅಲ್ವಾ ಶಾರದಮ್ಮ? ನನ್ನ ಮಗಳ ಮದುವೆ ಊಟ ಚೆನ್ನಾಗಿಲ್ಲದೆ ಇರ್ತೈತೇನವ? ಆಹಾ, ಎಂತ ಖುಷಿ ವಿಷಯ ಹೇಳ್ದೆ ಶಾರದಮ್ಮ, ಕೈ ಮುಗಿತೀನಿ. ಅಲ್ಲ ಕೊಡಂಬಿ, ಎಲ್ರು ಸಂದಾಗೈತಿ ಅಂದ್ರಲ್ಲ, ಇನ್ನೇನ್ಲ ಬೇಕು ನಮ್ಗೆ? ನನ್ನ ತಂಗಿ ಮದುವೆ ಊಟ ಉಂಡೋರು ಕೈನ ವಾರಗಟ್ಲಿ ಮುಗಿಸ್ಬೇಕು, ಘಮ ಘಮ ಹಂಗಿರ್ತೈತೆ ಅಂತ ನಮ್ ಅಡಿಗೆ ಭಟ್ರು ಹೇಳ್ತಿರ್ಲಿಲ್ವಾ? ಅದು ದಿಟ್ಟಾಗೋಯ್ತಲ್ಲ ಕೊಡಂಬಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಶಾಸ್ತ್ರಕವ್ರನ್ನ ಕಳಿಸಿ ನಾವು ಮನೆಗೆ ಹೋಗ್ತೀವಿ, ನೀವು ಮನೆಗೆ ಹೋಗ್ರಿ. ಆಯ್ತಣ್ಣ. ಸರಿ ಕಲ. ನಾನು ಈ ಸಾರ್ತಿ ಕಕ್ಕೋ ವಿಷಯಕ್ಕೆ ಆ ಶಿವು ಮನೆ ಹರಾಜಾಗುತ್ತೆ. ಜೊತೆಗೆ ಆ ಶಿವು, ಅವನ ತಂಗೀರು, ಆ ಪಾರ್ವತಿ ಎಲ್ಲ ಬೀದಿ ಪಾಲಾಗ್ತಾರೆ.
ಯಾರ ಕಾಲ್ಗುಣದಿಂದ ಅವ್ರ ಮನೆ ಉದ್ಧಾರ ಆಯಿತು ಅಂತ ಮಾತಾಡ್ಕೋತಿದ್ದಾರಲ್ಲ ಮಾರಿಗುಡಿ ಜನ, ಅವರೇ ಅವಳು ಬಂದ ಮೇಲೆ ಅವ್ರ ಮನೆ ಸರ್ವನಾಶ ಆಗೋಯ್ತು ಅಂತ ಮಾತಾಡಬೇಕು ಅಲ್ವಾ? ನನ್ನ ಮಗ ಕಷ್ಟಪಟ್ಟವನೆ, ನಿಯತ್ತಾಗಿ ದುಡಿತವನೆ. ಅವನ ಮೇಲೆ ಯಾವ ಕರೆ ನೆರಳು ಬೀಳ್ದೆ ಇರೋಗ್ ಮಾಡವ. ನಮ್ಮ ಶಿವು ಎಲ್ಲಿ ಇದ್ರು ಬಾಳ್ಬೇಕು, ಎಲ್ಲಿ ಹೋದ್ರು ಬೆಳಿಬೇಕು. ಅವನಿಗೆ ಯಾವ ತೊಂದರೆನೂ ಆಗ್ಬಾರ್ದು. ನಾನು ತಾಯಿಯಾಗಿ ದೂರದಿಂದಲೇ ಅವನಿಗೆ ಹರಿಸ್ತೀನಿ. ಆದ್ರೆ ಅವನ ಕಾಯಕ್ಕೆ ಅವನ ಹೆಂಡ್ರವಳೆ, ಅವನ ಹೆಂಡ್ರವಳೆ. ಅಯ್ಯಯ್ಯಯ್ಯೋ, ಇವ್ ನಾಗಣ್ಣ ನನ್ನ ಕಾಲಿಗೆ ಕುಕ್ಕಕ್ಕೆ ಬಂದಿದ್ದಲ್ಲ ಅಣ್ಣ. ಹಾ ತಂಗಿ ಮದುವೆ ಮಾಡ್ಬಿಟ್ಟು ಕೊಸಿ ಆನಂದವಾಗಿರೋಣ ಅನ್ಕೊಂಡ್ರೆ ನನ್ನೇ ಕುಡ್ಕಿ ನಿಗರ್ಸ್ಬಿಡ್ತಿದ್ದಲ್ಲ ತಂದೆ. ಯೋ ನಾಗಪ್ಪಣ, ಒಂದು ವಿಷಯ ಹೇಳ್ತೀನಿ ಕೇಳ್ಕ. ನೀನಲ್ಲ ಅದು ಯಾರೇ ಆಗ್ಲಿ ನನ್ಗೆ ಕೆಟ್ಟದ್ ಬಯಸಕ್ ಹೋದ್ರೆ ಅದಾಗಕ್ಕಿಲ್ಲ. ಯಾಕೆ ಹೇಳು? ನನ್ನನ್ನ ನಮ್ಮ ಅವ್ವ ಕಾಯ್ತವಳೆ, ನಮ್ಮ ಮಕ್ಕಳವ್ವ ಕಾಯ್ತವಳೆ, ಗೊತ್ತಾಯ್ತಾ? ಮಾವ, ಏನ್ ಒಳ್ಳೆ ಹಾವತ್ತರಲ್ಲ ಮಾತಾಡ್ಕೊಂಡು ನೀನು. ಬಾ ಹೋಗೋಣ, ಬಾ.